ನಾಯಕರುಗಳು ಈಗಾಗಲೇ 2 ಜನ ಅಭ್ಯರ್ಥಿಗಳನ್ನು ನಮಗೆ ಈಗಾಗಲೇ ಮಾಡಿದ್ದಾರೆ. ಒಬ್ಬರು ಐನೂರು ಮಂಜುನಾಥ್ ಪದವೀಧರ ಕ್ಷೇತ್ರದಿಂದಲೂ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಕೆ ಮಂಜುನಾಥ್ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಕಡೆ ಪ್ರಚಾರ ಶುರುವಾಗಿದೆ. ಈ ಒಂದು ಈ ವಿಧಾನ ಪರಿಷತ್ತಿನ ಚುನಾವಣೆ ಭಾಳ ಪ್ರಮುಖವಾದಂಥ ಒಂದು ಚುನಾವಣೆ. ಇದು ನಮಗೆ ಮೇಲ್ಮನೆಯಲ್ಲಿ ಬಿಲ್ಗಳು ಪಾಸ್ ಆಗಬೇಕಾದ್ರೆ ಭಾಳ ಪ್ರಮುಖವಾದಂಥ ಒಂದು ಅಸ್ತ್ರ ಇದೆ. ನಮ್ಮಲ್ಲಿ ಕಮ್ಮಿ ಇದೆ. ಈಗಾಗಲೇ JDS ಮತ್ತು BJP ನೇತೃತ್ವದ ಅಧ್ಯಕ್ಷರು ಈಗಾಗಲೇ ಇದ್ದಾರೆ. ನಮಗೆ ಮುಂದಿನ ದಿನದಲ್ಲಿ ನಮಗೆ ಹೆಚ್ಚು ಸೀಟ್ ಬರುವ ಅವಕಾಶ ನಮಗೆ ಬೇಕಾಗಿದೆ. ಅದರಿಂದ ಎಲ್ಲ ಸೀಟುಗಳನ್ನು ಗೆಲ್ಲಕ್ಕೆ ನಾವೆಲ್ಲ ಪದವೀಧರ ಕ್ಷೇತ್ರದಿಂದ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಬಹುಶಃ ಹೋರಾಟಗಾರರು, ಜನಪರವಾದಂಥ ಕಾಳಜಿ ಇರುವಂಥವರು ಮತ್ತು ಎಲ್ಲ ನಮ್ಮ ರಾಜಕೀಯ ರಂಗದಲ್ಲಿ ಕ್ಷೇತ್ರದಲ್ಲಿ ಗುರುತಿಸುವುದು ನೋಡ್ಬಂದಂಥವ್ರು ಮತ್ತು ಎಲ್ಲ ಜನರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಇನ್ನೊಂದು ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಸಹ ಜನಪರವಾಗಿರುವಂಥ ಐನೂರು ಮಂಜುನಾಥ್ ಅವರನ್ನ ನಾವು ಅಭ್ಯರ್ಥಿಯಾಗಿ ಮಾಡಿದ್ವಿ. ಅವ್ರನ್ನೂ ಸಹ ಭಾರಿ ಬಹುಮತದಿಂದ ಗೆಲ್ಲಿಸಬೇಕು ನಮ್ಮೆಲ್ಲರ ಹೋರಾಟ. ಅದ್ರ ಜೊತೆಗೆ ಕೆ ಮಂಜುನಾಥ್ ಅವರು ಶಿಕ್ಷಕರ ಕ್ಷೇತ್ರದಿಂದ ಅವರು ಸಹ ಶಿಕ್ಷಕರಾಗಿ ನಿವೃತ್ತಿ ಹೊಂದು ಉತ್ತಮವಾದಂಥ ವಾಗ್ಮಿಗಿದ್ದಾರೆ. ಒಳ್ಳೆಯ ಕೆಲಸಗಾರರು. ಅವರು ಸಹ ಹಿಂದೆ ಒಂದು ಸಲ ಓದಿದ್ರು. ಈಗ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದೆ. ನಮ್ಮ ಕೂರ್ಗಿನ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಸಹ ಅಲ್ಲಿ ಕೆಲಸ ಮಾಡಬೇಕು. ಒಳ್ಳೆಯ ಹೆಸರಿದೆ ಅವರಿಗೂ ಸಹ. ಕೆ ಮಂಜುನಾಥ್ ಕುಮಾರ್ ಅಂತ ಕೂರ್ಗಿನ ಅವರು ಸಹ ಒಳ್ಳೆಯ ಅಭ್ಯರ್ಥಿಯಾಗಿದ್ದಾರೆ. ಅವರು ಸಹ ಒಳ್ಳೆಯ ರೀತಿಯಲ್ಲಿ ಕೆಲಸ ಇದು ಇಟ್ಕೊಂಡು ಇವತ್ತು ಶಿಕ್ಷಕರ ಏನು ಪದವೀಧರಿದ್ದಾರೆ ಅವರ ಶಿಕ್ಷಕರ ಕೊರತೆಗಳು ಏನೇನಿದ್ದೋ ಅವೆಲ್ಲ ತುಂಬುವಂಥ ಕೆಲಸದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಇವತ್ತು ಭಾಳಷ್ಟು ಜನ ಶಿಕ್ಷಕರು ಏನಾಗ್ತದೆ NPS ಮತ್ತು ನಮ್ಮ ಇದು OPS ಅದನ್ನೇ ಭಾರಿ ಅವರು ಹೋರಾಟ ಮಾಡಿ ಈ ರಾಜ್ಯದಾದ್ಯಂತ ಗಮನ ಸಲ್ಲಿದ್ದಾರೆ. ಈಗ ಚುನಾವಣೆ ನೀತಿ ಸಮಿತಿ ಇರೋದ್ರಿಂದ ನಾವು ಯಾವುದೇ ಭರವಸೆ ಕೊಡೋಕ್ಕಾಗಲ್ಲ. ನಾವು ಶಿಕ್ಷಕರಿಗೆ ಹೇಳೋದಿಷ್ಟೇ, ಸರ್ಕಾರ ನಮ್ಮದಿದೆ, ಮುಖ್ಯಮಂತ್ರಿ ನಮ್ಮದಿದೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ನಿಮ್ಮ ಯಾವ ಬೇಡಿಕೆಗಳಿದ್ದಾವೋ ಅದೆಲ್ಲವನ್ನು ಈಡೇರಿಸುವುದರಲ್ಲಿ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ನಾನು ಸಹ ಒಬ್ಬ ಶಾಸಕನಾಗಿ ಶಿಕ್ಷಕರ ಪರವಾಗಿ, ಪದವೀಧರರ ಪರವಾಗಿ ಖಂಡಿತ ನಾನು ಜೊತೆಗೆ ನಿಲ್ತೀನಿ ಅನ್ನೋದೊಂದು ಭರವಸೆ ನಾನು. ಯಾಕಂದರೆ ಅವರ ಹೋರಾಟಕ್ಕೆ ನಾನು ಇನ್ನೂ ಬೆಂಬಲ ಕೊಟ್ಟಿದ್ದೀನಿ. ಈಗಾಗಲೇ ಈಗ ನಮ್ಮ ಏನು NPS ಇದೆಯಲ್ಲ, ಅದು OPS ಮಾಡಬೇಕನ್ನೋದು ಏನಿದೆ ಅದು ಈಗಾಗಲೇ ಒಂದು ಕಮಿಟಿಯಲ್ಲಿದೆ. ಕಮಿಟಿಯಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಆಗಲೇ ಕಮಿಟಿಯಲ್ಲಿ ಕೊಟ್ಟಿದ್ದಾರೆ. ಬೇಗ ಚುನಾವಣೆ ಬಂದ್ಬಿಟ್ಟು ಈಗ ಇದು ಮಾಡಲಿಕ್ಕೆ ಆಗಲಿಲ್ಲ. ಆ ಕಮಿಟಿ ಆಧಾರ ಇಟ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದು ಸಹ ಮುಖ್ಯಮಂತ್ರಿಗಳು ಗಮನದಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಇವತ್ತು BJP ಮತ್ತು JDSನವರು ಗೆಲ್ಲಿಸಿದರೆ ಏನೂ ಉಪಯೋಗ ಆಗುತ್ತೆ. ಯಾಕಂದರೆ ಅವ್ರು ಯಾವ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ. ನಮ್ಮದೇ ಸರ್ಕಾರ ಆಗಿರೋದ್ರಿಂದ, ನಮ್ಮದೇ ಅಧಿಕಾರ ಇರೋದ್ರಿಂದ, ನಮ್ಮ ಸರ್ಕಾರದ MLA ನಾನೇ ಇರೋದ್ರಿಂದ ನಮ್ಮ ಕ್ಷೇತ್ರದ ಶಿಕ್ಷಕರಿಗೆ ಒಂದು ಪದವೀಧರಿಗೆ ಗ್ಯಾರಂಟಿ ಕೊಡಲಿಕ್ಕೆ ಅವಕಾಶ ಇದೆ. ಅದರಿಂದ ಅವರ ಸಹಕಾರ ಬೇಕು, ಅವರ ಸಲಹೆ ಬೇಕಾಗಿದೆ. ಇವತ್ತು ಒಳ್ಳೆಯ ಅಭ್ಯರ್ಥಿಗಳನ್ನು ಕೊಟ್ಟಿದ್ದೀವಿ. ಐನೂರು ಮಂಜುನಾಥ್ ಅವ್ರನ್ನ ಮತ್ತು ಕೆ ಮಂಜುನಾಥ್ ಅವರು, 2 ಮಂಜುನಾಥ್ ಅವರು ಇದ್ದಾರೆ. ಇಬ್ಬರನ್ನು ಸಹ ನಮ್ಮ ಶಿಕ್ಷಕರು, ಪದವೀಧರರು ಅತ್ಯಂತ ಹೈಲಿಯಲ್ಲಿ ಕೆಲಸಕೊಡ್ಬೇಕು ಅಂತೇಳಿ ಅವರಲ್ಲಿ ಎಲ್ಲ ಕಡೆ ಹೋಗಬೇಕಲ್ಲ. ಸುಮಾರು 5-6 ಜಿಲ್ಲೆ ಬರ್ತದೆ. ಎಲ್ಲ ಜಿಲ್ಲೆಗಳನ್ನು ಈಗಾಗಲೇ ಭೇಟಿ ಮಾಡಿದ್ದಾರೆ. ಅದ್ರ ಜೊತೆಗೆ ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆ ಕ್ಷೇತ್ರದಲ್ಲಿ ಹೊನ್ನಾಳಿ, ನ್ಯಾಮತಿ, ಚನ್ನಗಿರಿ 3 ತಾಲೂಕು ಬರ್ತದೆ. ಹೊನ್ನಾಳಿ, ನ್ಯಾಮತಿ, ಚನ್ನಗಿರಿ ತಾಲೂಕುಗಳು ಸಹ ದಾವಣಗೆರೆ ಇದಕ್ಕೆ ಜಿಲ್ಲೆಗಳು ಅದು ಸೇರ್ತಾರೆ. ಅದನ್ನು ಸೇರಿಸಿಕೊಂಡು ಇವತ್ತು ಕಾರ್ಯವನ್ನು ಮಾಡಬೇಕಾಗಿದೆ. ನಾನು ನನ್ನ ಕಾರ್ಯಕರ್ತರಿಗೆ, ಮುಖಂಡರಿಗೆ ಮತ್ತು ಎಲ್ಲರಿಗೂ ಹೇಳೋದಿಷ್ಟೇ, ಈ ಚುನಾವಣೆಯನ್ನು ಹಗುರವಾಗಿ ಯಾರು ತೆಗೆದುಕೊಳ್ಳಿ, ಒಳ್ಳೆಯ ರೀತಿಯ ಕೆಲಸ ಮಾಡಿಕೊಂಡು ನಾವು ಕೊಟ್ಟಿದ್ದೀವಿ. ಈಗಾಗಲೇ ಒಂದು ಸುತ್ತಿನ ನಮ್ಮ ಕಾರ್ಯಕರ್ತರು, ಮುಖಂಡರು ಈಗಾಗಲೇ ಶಿಕ್ಷಕರನ್ನೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ನಾನು ಸಹ ಇವತ್ತಿಂದ ಕಾಲೇಜುಗಳಿಗೆ 29ರಿಂದ ಹೈಸ್ಕೂಲ್ ಶುರುವಾಗುತ್ತೆ. ಹೈಸ್ಕೂಲಿಗೂ ಸಹ ಸ್ವತಃ ಗೋಪಾಲಕೃಷ್ಣರು ಸಹ ಎಲ್ಲ ಹೈಸ್ಕೂಲಿಗೂ ಭೇಟಿ ಕೊಡ್ತೇನೆ, ಎಲ್ಲ ಕಾಲೇಜಿಗೂ ಭೇಟಿ ಕೊಡ್ತೇನೆ, ಎಲ್ಲ ಆಫೀಸ್ಗೂ ಭೇಟಿ ಕೊಟ್ಟು ನನ್ನ
ಅಭ್ಯರ್ಥಿಗಳ ಪರವಾಗಿ ನಾನು ಸಹ ಮತಯಾಚನೆ ಮಾಡಿದೆ. ಇದು ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಬಹಳ ಕೀಳು ಮಟ್ಟದ ಮಾತನ್ನು ಆಡ್ತಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ, ಮಾಜಿ ಮುಖ್ಯಮಂತ್ರಿ ಆದಂಥವರು ಅವರ ತನ್ನ ಅಣ್ಣನ ಮಗ ಕೇಸಲ್ಲಿ ಸಿಕ್ಕಾಕೊಂಡ್ರೆ ಇದು ಸಾಮಾನ್ಯ ಕೇಸ್ ಏನಲ್ಲ, ಇದು ಇಡೀ ದೇಶ ತಲೆ ತಗ್ಸುವಂಥ ಕೇಸ್ ಇದ್ರು ಸರ್. ಅವ್ರು ಮಾತಾಡೋ ನಡವಳಿಕೆಗಳಿದಾವಲ್ಲ, ಬಿಜೆಪಿ ಸೇರ್ಕೊಂಡ ಮೇಲೆ ಬಿಜೆಪಿಯವ್ರ ಮಾತಿಲ್ಲ, ಯಾರು ಇಲ್ಲ, ಇವ್ರದ್ದು ಬಹಳ ಅತಿಯಾಗಿ ಇದಾಗ್ತದೆ. ಇವ್ರು ಖಂಡನೆ ಮಾಡ್ತಾರೆ. ಯಾವ ಉದ್ದೇಶದಿಂದ ನೀವು ಮಾತಾಡ್ತೀರಿ? ಪ್ರಜ್ವಲ್ ರೇವಣ್ಣ ಹೋಗ್ಬೇಕಾದ್ರೆ ಅವತ್ತೇನು ಕೇಸ್ ಆಗಿರ್ಲಿಲ್ಲ. ಕೇಸ್ ಆಗೋರು ಕೇಸ್ ಅದಾಗೋಡೆ ನಾವು ಓಡೋಗಿದ್ದಾನೆ ಅಲ್ಲಿ ಅಲ್ವಾ. ಇವತ್ತು ಹೈಕಮಾಂಡ್ ಇವತ್ತು ಕೇಂದ್ರ ಸರ್ಕಾರ ಮಾಡ್ಬೇಕು ಅದನ್ನೆಲ್ಲ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವನು 24 ಗಂಟೆ ಕರ್ಕೊಂಡ್ಬರುವಂಥ ವ್ಯವಸ್ಥೆ ಇದೆ. ನೀವು ಮನಸ್ಸು ಮಾಡ್ತಾ ಇಲ್ಲ. ನೀವು ಯಾಕಂದ್ರೆ ಹೊಂದಾಣಿಕೆ ಮಾಡ್ತಾರೆ, ಮಾನವರಿದ್ದೆ ಹೋಗುತ್ತೆ. ಮಾನವರಿದ್ದೆ ಹೋಗಿದೆ, ಹೋಗೋದೇನಲ್ಲ. ಅವನು ಇಷ್ಟೆಲ್ಲ ತಪ್ಪು ಮಾಡಿ ಸಹ ನಾನು ನನ್ನ ಮಗ ಅನ್ನೋ ಒಂದು ಕಡೆ ಹೇಳೋದು, ಒಂದು ಕಡೆ ನನ್ನ ಮಗ ಅಲ್ಲ, ಅವನು ನಮ್ಮ ಸಂಬಂಧಿತ ಸಿಡಿಯನ್ನು ಹಿಂದೆ ಇವರೇ ವಿಧಾನಸೌಧ ನಡೀತಿರ್ಬೇಕಾದ್ರೆ ತೆಗೆದು ತೋರಿಸ್ತಾರೆ. ಯಾರು ನನ್ನ ಹತ್ರ ಸಿಡಿ ಇದೆ ಅಂತ ಈಗ ತೆಗೆದು ತೋರಿಸ್ತಾರೆ, ನೋಡಿದ್ರಲ್ಲ ಬೆಟ್ರೆ ನನ್ನ ಹತ್ರ ಇದೆ. ಹಿಂಗೆ ಇವರೇ ಮಕ್ಕಳಾಟ ಆಡಿದ್ರು. ಇವರೇ ಒಬ್ಬ ಮುಖ್ಯಮಂತ್ರಿ ಆಗಿ ನೀವು ಮಕ್ಕಳಾಟ ಆಡಿದಿರಲ್ಲ, ಅವತ್ತು ನೀವು ಯಾಕೆ ತೋರಿಸಿದ್ರಿ ಸಿಡಿ ಇದೆ ನನ್ನ ಹತ್ರ, ಇದು ಪೆಂಡ್ರೆ ಇದೆ ಅಂತ ಯಾಕೆ ತೋರಿಸಿದ್ರಿ ನೀವು? ಇದು ಹುಡುಗಾಟಿಗೆ ಇದು. ನೀವು ಎದ್ದು ತೋರಿಸಿದ ಪೆಂಡ್ರೇನೆ ಇಡೀ ರಾಜ್ಯ ಹಂಚಿದ್ದಾರೆ ಬಹಳ ಜನ. ನೀವೇ ಕೊಟ್ಟಿರ್ಬೋದು ನಿಮ್ಮ ಮಗಂದು ಅವನ ಭವಿಷ್ಯ ಹಾಳಾಗಕ್ಕೆ. ಯಾಕೆ ನಿಮಗೆ ರೇವಣ್ಣಿಗೆ ಆಗಲ್ಲ ಅಂತೇಳಿ. ಅಂದರೆ ಮುಖ್ಯಮಂತ್ರಿ ಆದಂಥವರು ಶ್ರೀ ಕುಮಾರಸ್ವಾಮಿ ಗೌರವ ಇತ್ತು. ಇವತ್ತು ಆ ಗೌರವನ್ನೆಲ್ಲ ಹಾಳು ಮಾಡ್ತಿದ್ದಾರೆ. ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ನಾನು ಬಿಜೆಪಿ ಜೊತೆ ಸೇರ್ಕೊಂಡಿದ್ದೀನಿ, ನಾನು ಅವ್ರಿಗೆ ಕೆಟ್ಟ ಹೆಸರು ಬರ್ಬೋದು, ನಮಗೆ ಅವ್ರಿಗೆ ತೊಂದರೆ ಆಗಬಾರ್ದು ಎಲೆಕ್ಷನ್ ಅನ್ನೋ ರೀತಿಯಲ್ಲಿ ಅವರು ಈ ಥರ ಅವರು ವರ್ತನೆ ಮಾಡ್ತಾರೆ, ಖಂಡನೆ ಮಾಡ್ತಾರೆ. SIT ಮೇಲೆ ಒತ್ತಡ ಹಾಕ್ತಾರೆ. ಏನು SIT ಮೇಲೆ ಒತ್ತಡ ಹಾಕ್ತಾರೆ? ಈ CBI ಕೊಟ್ಬಿಟ್ಟಿದ್ದೀರಾ? ಇವಾಗ ನೋಡಿ, ಹಂಗಾದ್ರೆ ಒಂದು ಕೆಲಸ ಮಾಡಿ, ಹಾಲಪ್ಪದ ಕೇಸ್ ಇದಾಯ್ತು, ನಾವು CBI ಕೊಟ್ರ, ಬೇರೆಯವ್ರದ್ದೆಲ್ಲ ಕೇಸ್ ಆಯ್ತು CBI ಕೊಟ್ರ. ಈಗ ಯಡಿಯೂರಪ್ಪನ ಮೇಲೆ ಒಂದು ಬಂದಿದೆ, ಬಂಗಾರಪ್ಪನ CBI ಕೊಡ್ತೀರಾ? ಯಡಿಯೂರಪ್ಪನ ಮೇಲೆ ಯಾರೋ ಒಂದು ಇನ್ಸೂರೆನ್ಸ್ ಕೊಟ್ಟಿದ್ದಾರೆ, ಅದನ್ನ ನೀವು CBI ಕೊಡ್ತೀರಾ? ಇದೆಲ್ಲ ಏನು ನೀವು ಮಾತಾಡ್ತೀರಿ ನೀವು? ಇದು ದೊಡ್ಡ ಕೇಸು. ಇಡೀ ರಾಜ್ಯ ತಲೆ ತಗ್ಸುವಂತ ಒಬ್ಬ MP ಮಾಡಿದ್ದಾನೆ. ಇದನ್ನ ಯಾವತ್ತೂ ಹಗುರ ಮಾಡುವಂಥ ಪ್ರಶ್ನೆ ಇದೆ. SIT ಅವರು ತಮ್ಮ ಕಾರ್ಯವನ್ನು ನಮ್ಮ ಪೊಲೀಸರು ಮಾಡ್ತಾರೆ. ನೀವೇನಾದ್ರು CBI ಕೊಟ್ಟಿದ್ರೆ ನಾವು ಕೊಡ್ಬೋದು, ಕೊಡೋಂಥದ್ದಲ್ಲ. ಇಂಥ ಹೇಸಿಗೆ ಕೇಸ್ನೆಲ್ಲ CBI ಕೊಡ್ತಾರಲ್ಲ, ಅಶೇಯ ಕೇಸೆಲ್ಲ CBI ಕೊಡ್ತಾರಲ್ಲ. ಅದು ಬಿಟ್ಟು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಕುಮಾರಸ್ವಾಮಿ ಇಷ್ಟು ಕೆಟ್ಟದಾಗಿ ಮಾತಾಡೋದು ನಾನು ಸಹ ಖಂಡನೆ ಮಾಡ್ತೀನಿ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಸಮರ್ಥವಾಗಿ ಕೆಲಸ ಮಾಡ್ತಾರೆ, ಎರಡು ಮಾತಿಗೆ ಖಂಡಿತ ಮಾಡ್ತೀವಿ. ಅದ್ರ ಜೊತೆಗೆ ಸಾಗರದಲ್ಲಿ ಇವಾಗ ಮಳೆಗಾಲ ಶುರುವಾಗಿದೆ. ಈಗ ನಮಗೂ ಸಹ ನೀತಿ ಸಮಿತಿ ಇದನ್ನ ಮೀಟಿಂಗ್ ಮಾಡೋಂಗಿಲ್ಲ. ಆದರೂ ಸಹ ಇವತ್ತು ಅಧಿಕಾರಿಗಳಿಗೆಲ್ಲ ಎಲ್ಲ ತಿಳಿಸುವಂಥ ಪ್ರಶ್ನೆ ಆಗಿದೆ. ಯಾಕಂದರೆ ಭಾಳಷ್ಟು ಕಡೆ ಹಾನಿಯಾಗಿದೆ, ಮರ ಬಿದ್ದಿದೆ, ಮನೆಗಳು ಬಿದ್ದೋಗಿದೆ, ಕೆಲವು ಕಡೆ ಎಲ್ಲ ತುಂಬ ಹಾನಿಯಾಗಿದೆ. ಅವಕ್ಕೆಲ್ಲವೂ ಸಹ ಈಗಾಗಲೇ ರಿಪೋರ್ಟ್ ಹಾಕಿ ರಾಜ್ಯ ಸರ್ಕಾರಕ್ಕೆ ನಾವು ಕಳಿಸ್ಕೊಟ್ಟಿದ್ದೀವಿ. ನಾವು ಸಹ ಅಧಿಕಾರಿಗಳಿಗೆ ಈ ಮಾತನ್ನು ಹೇಳ್ತೀವಿ. ಎಲ್ಲ ಅಧಿಕಾರಿಗಳು ಸಹ ತಮ್ಮ ವ್ಯಾಪ್ತಿಯಲ್ಲಿ ಏನೇನು ನಡೀತದೆ ಅದೆಲ್ಲವನ್ನು ಮಾಹಿತಿ ಕೊಡುವ ಮೂಲಕ ಎಲ್ಲರಿಗೆ ಯಾವ ತೊಂದರೆ ಆಗಿರುವುದು ಅನ್ನೋ ಕೆಲಸ ನಾವು ಮಾಡಬೇಕು. ಯಾಕಂದರೆ ನಮ್ಮ ಸರ್ಕಾರದಲ್ಲಿ ಇದೆಲ್ಲವನ್ನು ನಾವು ಮಾಡಬೇಕಾಗಿದೆ. ಖಂಡಿತವಾಗಿಯೂ ನಮಗೆ ಈ ಚುನಾವಣೆ ಬಂದ ಮೇಲೆ, ನೀತಿ ಸಮಿತಿ ಬಂದ ಮೇಲೆ ನಮ್ಮ ಎಲ್ಲ ಕೆಲಸಗಳು ಬಾಕಿ ಉಳಿದು ಈ ದೇಶದ ಯಾವ ಚುನಾವಣೆ ಅಂತ ನನಗೆ ಅರ್ಥ ಆಗ್ತದೆ. ಇಷ್ಟೊಂದು ಭಾಳ ದೂರ ಆಗ್ತದೆ. ನಾವು ಯಾವುದೇ ಒಂದು ಆಫೀಸಿಗೆ ಹೋಗೋಂಗಿಲ್ಲ, ಆಫೀಸ್ ಹತ್ರ ಮಾತಾಡೋಂಗಿಲ್ಲ. ಇವತ್ತು ಏನೋ ಅಭಿವೃದ್ಧಿ ಮಾಡೋದು ನಮ್ಗೆ ಆಗ್ತಾ ಇಲ್ಲ. ಅಭಿವೃದ್ಧಿ ಆಗಿದೆ. ಕಾರಣ 2 ತಿಂಗಳ ಹತ್ರ ಬಂದರೆ ಭಾಳ ಕಷ್ಟ ಇದೆ. ಅದರಿಂದ 7ನೇ ತಾರೀಕುವರೆಗೆ ನಾವು ಏನೂ ಮಾಡೋ ಪರಿಸ್ಥಿತಿಯಲ್ಲಿ ನಾವು ಇದ್ದಾಗಿದ್ದೀವಿ. ಹಾಗಾಗಿ ಅಧಿಕಾರಿಗಳೇ ಅದನ್ನು ಮಾಡುವುದರಿಂದ ಸಮಸ್ಯೆ ಬರುತ್ತೆ. ಯಾಕಂದರೆ ಅದು ಆಗಬೇಕು. ನಮಗೆ ಅಧಿಕಾರ ಇದ್ದಾಗ ನಾವು ಅಧಿಕಾರ ಚಲಾವಣೆ ಮಾಡೋದು ಬೇರೆ, ಅಧಿಕಾರಿಗಳೇ ಮಾಡೋದು ಬೇರೆ ಆಗುತ್ತೆ. ಹಾಗಾಗಿ ಅದು ಸಹ ಸಮಸ್ಯೆ ಆಗಿರೋದ್ರಿಂದ ಇದು ಮುಂದಿನ ದಿನದಲ್ಲಿ ಇಂಥ ಲೋಕಸಭೆ ಚುನಾವಣೆಗಳು 4 ಹಂತದಲ್ಲಿ ಆಗೋದು ಒಳ್ಳೆಯದು ಅನಿಸುತ್ತೆ. 4 ಹಂತದಲ್ಲಿ ಮುಗಿಸ್ಬಿಡ್ಬೇಕ್ರಿ. ಇದೇನು ಲೋಕಸಭೆ ಚುನಾವಣೆ ಥರ ಕಾಣಲ್ಲ, ಗ್ರಾಮ ಪಂಚಾಯತ್ ಚುನಾವಣೆ ಥರ ಕಾಣ್ತದೆ ನಮ್ಗೆ. ಈಗ ಇಡೀ ದೇಶದ ಚುನಾವಣೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಥರ ಕಾಣ್ತದೆ. ಇಡೀ ದೇಶದ ಚುನಾವಣೆ ಹಂಗಿದೆ. ಆ ವಾತಾವರಣನೇ ಇಲ್ಲ. MP ಚುನಾವಣೆಯ ಅವತ್ತಿನ ವಾತಾವರಣ ಇವತ್ತು ಇಲ್ಲೇ ಇಲ್ಲ. ಬಿಡಿ 7 ಹಂತದಲ್ಲಿ ಮಾಡಿದರೆ ನೋಡಿ ಎಷ್ಟು ಅನಾಹುತಗಳಾಗ್ತದೆ, ಎಷ್ಟು ತೊಂದರೆ ಆಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ. ಇವೆಲ್ಲ ಅಧಿಕಾರವನ್ನು ಚಲಾಯಿಸೋಕ್ಕಾಗೋದು, ಮಾಡೋಕ್ಕಾಗಲ್ಲ. ಅಧಿಕಾರಿಗಳೇ ಮಾಡಬೇಕಾದ್ರೆ ಭಾಳ ಕಷ್ಟ ಆಗಿದೆ. ಹಾಗಾಗಿ ಇವತ್ತು ಇಡೀ ನಮ್ಮ ಸಾಗರ ಕ್ಷೇತ್ರದಲ್ಲಿ ಸುಮಾರಷ್ಟು ವರ್ಷಗಳು ಬಂದಿವೆ. ಯಾವುದೂ ಸಹ ಮಾಡೋಕ್ಕೆ ನಮ್ಗೆ ಆಗದ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇದೊಂದು ಆಗಬಾರ್ದು ಅಂತ ನಾನು